ಹೋಗ್ತಾ ಇದೀವಿ. ಯಾಕಂದ್ರೆ ಇದು ಇವರ ಲಾಸ್ಟ್ ಚಿಲ್ಡ್ರನ್ಸ್ ಡೇ. ಇವ್ರಿಗೆ ನೆಕ್ಸ್ಟ್ ವರ್ಷದಿಂದ ಅಡಲ್ಟ್ಹುಡ್ ಹಿಟ್ ಆಗುತ್ತಂತೆ. ಬಟ್ ನನಗೆ ಇನ್ನೂ 1 ವರ್ಷ ಇದೆ ಗೈಸ್. ನೆಕ್ಸ್ಟ್ ವರ್ಷನ ನಾನು ಸೆಲೆಬ್ರೇಟ್ ಮಾಡ್ತೀನಿ. ನಾನು ಚಿಕ್ಕವಳು ನಿಮಗೆ ಕಂಪೇರ್ ಅದಕ್ಕೆ ಚೈಲ್ಡ್ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸೊ ಇವಾಗ ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ, ನಾನು ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಪಿ ಕೋಣನ್ ಕುಂಟೆ, ಅಲ್ಲಿ ಎರಡು ಮಕ್ಕಳಿದ್ದಾವೆ. ಆಮೇಲೆ ಕವನ ಎಲ್ಲರೂ ಆಲ್ರೆಡಿ ರೀಚ್ ಆಗಿದ್ದಾರೆ. ನಾವು ಲೇಟಾಗಿ ಹೋಗ್ತಾ ಇದೀವಿ ಯಾಕಂದ್ರೆ ವಿ ಆರ್ VIP. ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಲೇಟಾಗಿ ಹೋಗ್ತಾ ಇರೋದು ಅಂದರೆ, ಯಾವಾಗಲೂ ನಾವು ಬೇಗ ಹೋಗ್ತೀವಿ, ಎಲ್ಲರೂ ನಮಗೆ ಕಾಯಿಸ್ತಾ ಇದ್ರು. ಅದಕ್ಕೆ ಈ ಸಲ ನಾವು ಲೇಟಾಗಿ ಹೋಗ್ತಾ ಇದ್ದೀವಿ. ಅಲ್ಲ, ಲೇಟೆಸ್ಟ್ ಆಗಿ ಹೋಗ್ತೀವಿ. ಸೊ ಅಲ್ಲಿ ಹೋದ್ಮೇಲೆ ಮೀಟ್ ಮಾಡ್ತೀವಿ. ಅಲ್ಲಿ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯಾರ್ಯಾರು ಬಂದಿದ್ದಾರೆ, ಏನೇನು ಮಾಡ್ತಾರೆ ನಿಮಗೆ ಗೊತ್ತಾಗುತ್ತೆ ಅಲ್ಲ. ಇವತ್ತು ಏನದು ಎಲ್ಲರದ್ದು ಅಸಲಿ ರೂಪ ಎಲ್ಲದೂ ಗೊತ್ತಾಗುತ್ತೆ. ಇವಾಗ ನಂಗೆ ಕೈ ನೋವು ಬಂತು, ಬಾಯಿ. ಸೊ ಇವಾಗ ಇವ್ರದ್ದು ಏನು ಸಿಕ್ಕಿದ್ವಿ. ಫಸ್ಟು ಕಾರ್ನ್ ಡಾಗ್ ತಿಂದ್ವಿ. ನಿಂಗೆ ಹೆಂಗೆ ಅನಿಸ್ತು ಕಾರ್ನ್ ಡಾಗ್? ಓಕೆ ನಿಂಗೆ ಕೆಟ್ಟದಾಗಿತ್ತು. ನಂಗಂತೂ ಇಷ್ಟ ಆಗಿಲ್ಲ, ನಂಗೆ ಗೊತ್ತಿಲ್ಲ. ಇವಾಗ ಮಸಾಲೆ ದೋಸೆ ಇಲ್ಲಿ ಮೂಗು ಝೂಮ್ ಮಾಡು. ಸೊ ಇವಾಗ ನಾವು ಏನು ತಿಂದೆ? ನಾನು ತಿಂದೆ, ಇವ್ರು ತಿಂದೆ. ಎಗ್ ರೈಸ್ ತಿಂದ್ವಿ. ಯಶಸ್ ತಿಂದ. ಯಶಸ್ನ ಕೇಳೋದ. ಯಶಸ್ ಗೈಸ್, ಇವರು ಫ್ಲರ್ಟ್ ಮಾಡ್ತಾರೆ. ಇವರಿಬ್ರು ನನಗೆ ಗೊತ್ತಾಗ್ತಾ ಇಲ್ಲ. ಮಂಗ ಇದೆ. ಯಶಸ್ ಕಾನ್ಫಿಡೆನ್ಸ್ ಇದ್ರೆ ತಿರುಗ್ಬಿಡ ಯಶಸ್. ಗೈಸ್, ಮಂಗ ಆದವ್ರು ತಿರುಗಿ ಅಂದ್ರೆ ತಿರುಗ್ದವನು ಅಷ್ಟೆ. ನಾನು ಅವ್ನು ಯಾಕೆ ಹಂಗೆ ಒಂಟಿಯಾಗಿ ಹೊರಟ ಇದ್ದಾನೆ ಅಂತ ಗೊತ್ತಿಲ್ಲ. ನಿಮ್ಗೆ ಯಾಕೆ ಬೇಕದು? ಬೇಜಾರಾಗ್ಬಿಟ್ಟಿದೆ. ಹಾರ್ಟ್ ಬ್ರೇಕ್ ಯಶಸ್. ಏನಾಗಿದೆ? ಹಾರ್ಟ್ ಬ್ರೇಕ್ ಆಗಿಲ್ಲ, ಬ್ರೇಕಪ್. ತಲೆಗೆ ಹೊಡಿಬೇಡ ಅಂತ ಹೇಳಿಲ್ಲ ನನಗೆ. ನಾನು ಹೊಡಿಬೇಕು. ಬರಲ್ಲ ಅಲ್ಲೋ. ಇಲ್ಲ, ಚಾನ್ಸೇ ಇಲ್ಲ. ಕಾಣಿಸ್ತಾನೆ. ಹ್ಞೂ ಯಶಸ್, ನಿಂಗೆ ಹಾಕೋದಕ್ಕೆ ಇಲ್ಲಿ ಆಗ್ಬೋದು. ಇಲ್ಲಿ ನಾನು ಪಬ್ಲಿಕ್ ಅಲ್ಲಿ ಇದ್ದೀನಿ. ಮ್ಯಾನ್ ಹ್ಯಾಂಡ್ಲಿಂಗ್ ಬ್ರೋ, ಯಾರಾದ್ರೂ ಕಾಪಾಡಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮ್ಯಾನ್ ಹ್ಯಾಂಡ್ಲಿಂಗ್, ವುಮೆನ್ ಹ್ಯಾಂಡ್ಲಿಂಗ್, ಸಾರಿ ಆಂಟಿ ಹ್ಯಾಂಡ್ಲಿಂಗ್. ಇದು ಅದ್ಯಾವುದೋ ಗಿಲ್ಲಿ ಅಂತಾರಲ್ಲಪ್ಪ ಬಿಗ್ ಬಾಸ್ ಅಲ್ಲಿ. ಸರಿ ಗೈಸ್, ನಾನು ಬಿಗ್ ಬೈಟ್ಗೆ ಹೋಗಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.